ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 11/2/2026 महावाक्य। मीठे बच्चे, सबको यही पैगाम दो कि बाप का फरमान है, इस पुरुषोत्तम संगम युग पर पवित्र बनो तो सत्युग का वर्षा मिल जाएगा. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಎಲ್ಲರಿಗೂ ಇದೇ ಸಂದೇಶ ಕೊಡಿ. ತಂದೆಯ ಆಜ್ಞೆಯಾಗಿದೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿರಿ, ಆಗ ಸತ್ಯುಗದ ಆಸ್ತಿ ಸಿಗುವುದು. ಪ್ರಶ್ನೆ, ಕೌನ್ಸಾ ಸಸ್ತಾ ಸೌದಾ ಸಬ್ಕೋ ಬತ್ಲಾವ್? ಯಾವ ಸಸ್ತಾ ವ್ಯಾಪಾರ ಎಲ್ಲರಿಗೂ ಹೇಳಬೇಕು? उत्तर, इस अंतिम जन्म में बाप के डायरेक्शन पर चल पवित्र बनो तो 21 जन्मों के लिए विश्व की बादशाही मिल जाएगी. यह बहुत सस्ता सौदा है, यही सौदा करना तुम सबको सिखलाओ. बोलो, अब शिव बाबा को याद कर पवित्र बनो तो पवित्र दुनिया का मालिक बनेंगे. ಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮದಲ್ಲಿ ತಂದೆಯ ಡೈರೆಕ್ಷನ್ ಅಂತೆ ನಡೆದು ಪವಿತ್ರರಾಗಿರಿ, ಆಗ 21 ಜನ್ಮಗಳಿಗೋಸ್ಕರ ವಿಶ್ವದ ರಾಜ್ಯ ಭಾಗ್ಯ ಸಿಗೋದು. ಇದು ಬಹಳ ಸಸ್ತಾ ಸೌದಾ ಆಗಿದೆ. ಇದೇ ಸೌದಾ ಮಾಡೋದನ್ನು, ಅಂದರೆ ಈ ವ್ಯಾಪಾರ ಮಾಡೋದನ್ನು ನೀವೆಲ್ಲರಿಗೂ ಕಲಿಸಿ ಹೇಳಿ, ಈಗ ಶಿವಬಾಬನನ್ನು ನೆನಪು ಮಾಡಿ ಪವಿತ್ರರಾಗಿರಿ, ಆಗ ಪವಿತ್ರ ಜಗತ್ತಿಗೆ ಮಾಲೀಕರಾಗುವಿರಿ. ಓಂ ಶಾಂತಿ. रूहानी बच्चे जानते हैं, रूहानी बाप समझाते हैं कि प्रदर्शनी व मेले में शो दिखलाते हैं या चित्रों पर मनुष्यों को समझाते हैं कि बाप से अब बेहद का वर्षा लेना है. कौन सा वर्षा? ಆತ್ಮಿಕ ಮಕ್ಕಳು ತಿಳ್ಕೊಂಡಿದ್ದೀರಾ? ಆತ್ಮಿಕ ತಂದೆ ತಿಳಿಸ್ಕೊಡ್ತಾರೆ. ಪ್ರದರ್ಶನಿ ಅಥವಾ ಮೇಳದಲ್ಲಿ ತೋರಿಸ್ತಾರೆ, ಶೋ ತೋರಿಸ್ತಾರೆ ನೋಡಿ, ಅಥವಾ ಚಿತ್ರಗಳ ಬಗ್ಗೆ ಮನುಷ್ಯರಿಗೆ ತಿಳಿಸ್ಕೊಡ್ತಾರೆ. ತಂದೆಯಿಂದ ಈಗ ಬೇಹದ್ದಿನ ಆಸ್ತಿ ಪಡ್ಕೊಳ್ಬೇಕು. ಹಾಗಾದರೆ ಯಾವ ಆಸ್ತಿ? ಮನುಷ್ಯ ಸೆ ದೇವತಾ ಬನ್ನೇಕ ಅಥವಾ ಬೇಹದ್ ಕೆ ಬಾಪ್ ಸೆ ಆದಾ ಕಲ್ಪ್ ಕೆ ಲಿಯೆ ಸ್ವರ್ಗ ಕ ರಾಜ್ಯ ಕೈಸೆ ಲೇನಾ ಹೈ ಯಾ ಸಮझाने का है. ಬಾಬಾ ಹೇಳ್ತಾರೆ, ಮನುಷ್ಯರಿಂದ ದೇವತೆಯಾಗುವ ಅಥವಾ ಬೇಹದ್ದಿನ ತಂದೆಯಿಂದ ಅರ್ಧಕಲ್ಪಕ್ಕೋಸ್ಕರ ಸ್ವರ್ಗದ ರಾಜ್ಯ ಹೇಗೆ ಪಡ್ಕೊಳ್ಳೋದು ಇದನ್ನು ತಿಳಿಸ್ಕೊಡ್ಬೇಕಾಗಿದೆ. ಬಾಪ್ ಸೌದಾಗರ್ ತೋ ಹೈ ಹಿ, ಉನ್ಸೆಯ ಸೌದಾಕರ್ನ ಹೇ. ತಂದೆಯಂತೂ ಸೌದಾಗರಂತೂ ಇದ್ದೇ ಇದ್ದಾರೆ, ಅವ್ರ ಜೊತೆಗೆ ನಾವೇನು ಮಾಡ್ಕೊಳ್ಬೇಕೀಗ? ಒಪ್ಪಂದ ಮಾಡ್ಕೊಳ್ಬೇಕು. ये तो मनुष्य जानते हैं कि देवी देवताएं पवित्र रहते हैं. भारत में जब सतयुग था तो देवी देवता पवित्र थे. ಇದಂತೂ ಮನುಷ್ಯರು ತಿಳ್ಕೊಂಡಿದ್ದೇವೆ ನಾವು, ದೇವಿ ದೇವತೆಗಳು ಪವಿತ್ರ ಇದ್ದರು ಅಂತ. ಭಾರತದಲ್ಲಿ ಯಾವಾಗ ಸತ್ಯುಗ ಇತ್ತು ಆವಾಗ ದೇವಿ ದೇವತೆಗಳು ಪವಿತ್ರ ಇದ್ದರು. जरूर उन्होंने कोई प्राप्ति की होगी स्वर्ग के लिए. स्वर्ग की स्थापना करने वाले बाप बिगर कोई भी प्राप्ति करा न सके. ಬಾಬಾ ಹೇಳ್ತಾರೆ, ಅವಶ್ಯವಾಗಿ ಅವರು ಯಾವುದೋ ಪ್ರಾಪ್ತಿ ಆಗಿರಬೇಕಲ್ಲ ಅವರಿಗೆ ಸ್ವರ್ಗಕ್ಕೋಸ್ಕರ, ಅಥವಾ ಯಾರಿಂದಾದರೂ ಪ್ರಾಪ್ತಿ ಮಾಡ್ಕೊಂಡಿರಬೇಕಲ್ಲ. ಸ್ವರ್ಗದ ಸ್ಥಾಪನೆ ಮಾಡುವಂಥ ತಂದೆ ಹೊರತು ಯಾರೂ ಕೂಡ ಪ್ರಾಪ್ತಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. सब पतित पावन बाप ही पतितों को पावन बनाए, पावन दुनिया का राज्य देने वाला है. ಪತಿತ ಪಾವನ ತಂದೆ ಪತಿತರನ್ನು ಪಾವನ ಮಾಡಿ ಪಾವನ ಜಗತ್ತಿಗೆ ರಾಜ್ಯ ಕೊಡುವಂಥವರು. ಸೌದಾ ಕಿತ್ನಾ ಸಸ್ತಾ ದೇತೆ ಹೇ, ಸಿರ್ಫ್ ಖಾತೆ ಯಾ ತುಮಾರ ಅಂತಿಮ ಜನ್ಮ ಹೇ. ಬಾಬಾ ಹೇಳ್ತಾರೆ, ಸೌದಾ ನೋಡಿ ಎಷ್ಟು ಸಸ್ತಾ ಇದೆ, ಕೇವಲ ಹೇಳ್ತಾರೆ ಇದು ನಿಮ್ಮ ಅಂತಿಮ ಜನ್ಮ. ಜಬ್ ತಕ್ ಮೈ ಯಾ ಹೂँ ಪವಿತ್ರ ಬನೋ, ಮೈ ಆಯಾ ಹೂँ ಪವಿತ್ರ ಬನಾನಿ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನೀವು ಇಲ್ಲಿರ್ತೀರೋ ಪವಿತ್ರರಾಗಿ, ನಾನು ಬಂದಿರೋದೇ ಪವಿತ್ರ ಮಾಡಲಿಕ್ಕೆ. तुम इस अंतिम जन्म में पावन बनने का पुरुषार्थ करेंगे तो पावन दुनिया का वर्षा लेंगे. ಬಾಬಾ ಹೇಳ್ತಾರೆ, ನೀವು ಅಂತಿಮ ಜನ್ಮದಲ್ಲಿ ಪಾವನ ಆಗುವ ಪುರುಷಾರ್ಥ ಮಾಡಿ ಆವಾಗ ಪಾವನ ಜಗತ್ತಿನ ಆಸ್ತಿ ಪಡ್ಕೊಳ್ತೀರ. सौदा बड़ा सस्ता है तो बाबा को विचार आया, बच्चों को ऐसा समझाना चाहिए कि बाप का फरमान है पवित्र बनो. ಬಾಬಾ ಹೇಳ್ತಾರೆ, ಸಸ್ತಾ, ಭಾಳ ದೊಡ್ಡ ಸಸ್ತಾ ಸೌದಾ ಆಗಿದೆ ಇದು. ಬಾಬನಿಗೂ ವಿಚಾರ ಬಂತು, ಮಕ್ಕಳು ಈ ರೀತಿ ತಿಳಿಸ್ಕೊಡ್ಬೇಕು, ತಂದೆಯ ಆಜ್ಞೆ ಆಗಿದೆ ಪವಿತ್ರರಾಗಿ. ये पुरुषोत्तम संगम युग है जो पवित्र बनने का है. उत्तम से उत्तम पुरुष है ही देवताएं. ಬಾಬಾ ಹೇಳ್ತಾರೆ, ಇದು ಪುರುಷೋತ್ತಮ ಸಂಗಮ ಯುಗ, ಇಲ್ಲಿ ಪವಿತ್ರ ಆಗೋದಾಗಿದೆ. ಉತ್ತಮರಿಗಿಂತ ಉತ್ತಮ ಪುರುಷರಂದ್ರೆ ದೇವತೆಗಳು. ಲಕ್ಷ್ಮೀನಾರಾಯಣ का राज्य चला है ना, डी.टी. वर्ल्ड सावरंटी तुमको बाप से वर्षे में मिल सकती है. ಲಕ್ಷ್ಮೀನಾರಾಯಣರ ರಾಜ್ಯ ನಡೀತಾ ಇದೆ ಅಲ್ವಾ, ಅಥವಾ ನಡೆದಿದೆ ತಾನೇ. ಡಿ.ಟಿ. ಅಂದರೆ ದೈವಿ ಜಗತ್ತಿನ ಸಾರ್ವಭೌಮತ್ವ ನಿಮಗೆ ತಂದೆಯಿಂದ ಆಸ್ತಿಯ ರೂಪದಲ್ಲಿ ಸಿಗ್ತದೆ. बाप की मत पर या अंतिम जन्म पवित्र बनेंगे तो यह भी युक्ति बतलाते हैं कि योग बल से अपने को तमो प्रधान से सतो प्रधान कैसे बनाओ. ಬಾಬಾ ಹೇಳ್ತಾರೆ, ತಂದೆಯ ಮತದಂತೆ ಈ ಅಂತಿಮ ಜನ್ಮ ಪವಿತ್ರ ಆದರೆ, ಇದು ಕೂಡ ಯುಕ್ತಿ ಹೇಳ್ಕೊಡ್ತಾರೆ ಬಾಬಾ. ಯೋಗ ಬಲದಿಂದ ತಮ್ಮನ್ನು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಹೆಂಗೆ ಮಾಡ್ಕೊಳ್ಳೋದು. ಬಚ್ಚೋं को कल्याण लिए खर्चा तो करना ही है. ಮಕ್ಕಳ ಕಲ್ಯಾಣಕ್ಕೋಸ್ಕರ ಖರ್ಚಂತೂ ಮಾಡಲೇಬೇಕು.
ಖರ್ಚೆ ಬಿಗರ್ ರಾಜಧಾನಿ ಸ್ಥಾಪನೆ नहीं हो सकती. ಖರ್ಚು ಮಾಡದೆ ರಾಜಧಾನಿ ಅಂತೂ ಸ್ಥಾಪನೆ ಆಗಲ್ಲ. अभी लक्ष्मी नारायण की राजधानी स्थापन हो रही है. बच्चों को पवित्र जरूर बनना है. ಬಾಬಾ ಹೇಳ್ತಾರೆ ಈಗ ಲಕ್ಷ್ಮೀನಾರಾಯಣರ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ಮಕ್ಕಳು ಪವಿತ್ರ ಅವಶ್ಯವಾಗಿ ಆಗಬೇಕು. ಮನಸಾ ವಾಚಾ ಕರ್ಮಣ ಕೊಯ್ ಬಿ ಉಲ್ಟಾ ಸುಲ್ಟಾ ಕಾಮ್ ನಹೀ ಕರ್ನಾ ಹೇ. ಬಾಬಾ ಹೇಳ್ತಾರೆ ಮನಸಾ ವಾಚಾ ಕರ್ಮಣ ಯಾವುದೇ ಉಲ್ಟಾ ಪಲ್ಟಾ ಕೆಲಸ ಮಾಡಬಾರ್ದು. ದೇವತಾओं ಕಭಿ ಕೊಯ್ ಖರಾಬ್ ಖ್ಯಾಲ್ ಬಿ ನಹೀ ಆತ. ದೇವತೆಗಳಿಗೆ ನೋಡಿ ಎಂದು ಕೆಟ್ಟ ವಿಚಾರ ಬರಲ್ಲ. ಮುಖ ಸೆ ಐಸಾ ಕೊಯ್ ವಚನ ನಹೀ ನಿಕಲ್ತಾ. ವಹೈ ಹಿ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಮರ್ಯಾದಾ ಪುರುಷೋತ್ತಮ್. ಬಾಬಾ ಹೇಳ್ತಾರೆ ಅವರ ಮುಖದಿಂದ ಯಾವುದೇ ಕೆಟ್ಟ ಮಾತು ಬರಲ್ಲ. ಅವರು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು. जो होकर जाते हैं उन्हों की महिमा गाई जाती है. अब तुम बच्चों को भी वही देवी देवता बनाने आया हूँ. ಬಾಬಾ ಹೇಳ್ತಾರೆ ಯಾರು ಇದ್ದು ಹೋಗ್ತಾರಲ್ವಾ ಅವ್ರ ಮಹಿಮೆಯನ್ನು ಮಾಡಲಾಗ್ತದೆ. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳನ್ನು ಕೂಡ ಅದೇ ದೇವಿ ದೇವತೆ ಮಾಡಲಿಕ್ಕೆ ಬಂದಿದ್ದೇನೆ. तो मनसा वाचा कर्मना कोई भी ऐसा बुरा काम नहीं करना है. ಅದಕ್ಕೆ ಬಾಬಾ ಹೇಳ್ತಾರೆ ಮನಸಾ ವಾಚಾ ಕರ್ಮಣ ಯಾವುದೇ ಕೂಡ ಅಂಥ ಕೆಟ್ಟ ಕೆಲಸ ಮಾಡಬಾರ್ದು. देवताएं संपूर्ण निर्विकारी थे. यह गुण भी तुम अभी धारण कर सकते हो क्योंकि इस मृत्यु लोक में तुम्हारा अंतिम जन्म है. ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಇದ್ದರು. ಈ ಗುಣನೂ ಕೂಡ ನೀವು ಈಗಲೇ ಧಾರಣೆ ಮಾಡ್ಕೋಬೋದು. ಯಾಕೆಂದರೆ ಈ ಮೃತ್ಯುಲೋಕದಲ್ಲಿ ನಿಮ್ಮದಿದು ಅಂತಿಮ ಜನ್ಮವಾಗಿದೆ. ಪತಿ ದುನಿಯಾಕೋ ಮೃತ್ಯುಲೋಕ ಪಾವನ್ ದುನಿಯಾಕೋ ಅಮರ್ಲೋಕ ಕಹ ಜಾತೆ. ಬಾಬಾ ಹೇಳ್ತಾರೆ ಪತಿತ ಜಗತ್ತಿಗೆ ಮೃತ್ಯುಲೋಕ, ಪಾವನ ಜಗತ್ತಿಗೆ ಅಮರ್ಲೋಕ ಅಂತ ಹೇಳಲಾಗ್ತದೆ. ಅಭಿ ಮೃತ್ಯುಲೋಕ ಕಾ ವಿನಾಶ ಸಾಮನೆ ಖಡಾ ಹೇ. ಜರೂರ್ ಅಮರಪುರಿ ಕಿ ಸ್ಥಾಪನಾ ಹೋತಿ ಹೋಗಿ. ಬಾಬಾ ಹೇಳ್ತಾರೆ ಈಗ ಮೃತ್ಯುಲೋಕದ ವಿನಾಶ ಎದುರುಗಡೆ ಇದೆ, ಅವಶ್ಯವಾಗಿ ಅಮರಪುರಿಯ ಸ್ಥಾಪನೆ ಆಗ್ತದೆ. ಯ ವಹಿ ಮಹಾಭಾರಿ महाभारत लड़ाई है जो शास्त्रों में दिखाई हुई है जिसे पुरानी विशेष वर्ल्ड खत्म होती है. ಬಾಬಾ ಹೇಳ್ತಾರೆ ಈಗ ಅದೇ ಮಹಾಭಾರತ ಯುದ್ಧವಾಗಿದೆ, ಶಾಸ್ತ್ರದಲ್ಲಿ ತೋರಿಸ್ತಾರೆ. ಇದರಿಂದ ಹಳೆಯ ವಿಕಾರಿ ಜಗತ್ತು ಸಮಾಪ್ತಿಯಾಗ್ತದೆ. ಪರಂತು ಯಹ ಜ್ಞಾನ ಕೋಯಿ ಮೇ ಹೈ ನಹಿ. ಬಾಪ್ ಕಾತೆ ಸಬ್ ಅಜ್ಞಾನ ಮೇ ಸೋಯೆ ಪಡೆ ಹೇ. ಆದರೆ ಬಾಬಾ ಹೇಳ್ತಾರೆ ಯಾರಲ್ಲಿನೂ ಈ ಜ್ಞಾನ ಇಲ್ಲ. ತಂದೆ ಹೇಳ್ತಾರೆ ಈಗ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ, ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ್ದಾರೆ. 5 ವಿಕಾರೋं का नशा रहता है ना. अब बाप कहते पवित्र बनो. 5 ವಿಕಾರಗಳ ನಶೆ ಇರ್ತದೆ ನೋಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಪವಿತ್ರರಾಗಿ. मास्टर गॉड तो बनेंगे ना. लक्ष्मी नारायण को गॉड गॉडेज कहते हैं, अर्थात गॉड द्वारा यह वर्षा पाया है. ಬಾಬಾ ಹೇಳ್ತಾರೆ ಮಾಸ್ಟರ್ ಗಾಡ್ ಅಂತೂ ಆಗ್ತಾರಲ್ವ, ಲಕ್ಷ್ಮೀನಾರಾಯಣರಿಗೆ ಗಾಡ್ ಗಾಡೇಜ್ ಅಂತ ಹೇಳ್ತಾರೆ. ಅಂದರೆ ಪರಮಾತ್ಮನ ಮೂಲಕ ಆಸ್ತಿ ಪಡ್ಕೊಂಡ್ರು. ಅಭಿ ತೋ ಭಾರತ್ ಪತೀತ್ ಹೈ, ಮನಸಾ ವಾಚಾ ಕರ್ಮಣ ಕರ್ತವ್ಯ ಹಿ ಐಸೆ ಚಲ್ತೆ ಹೈ. ಈಗಂತೂ ಭಾರತ ಪತೀತವಾಗಿದೆ, ಮನಸಾ ವಾಚಾ ಕರ್ಮಣ ಕರ್ತವ್ಯನೂ ಕೂಡ ಅದೇ ರೀತಿ ನಡೀತದೆ. ಕೊಯ್ ಬಿ ಬಾತ್ ಪಹಲೆ ಬುದ್ಧಿ ಮೇ ಆತಿ ಹೈ ಫಿರ್ ಮುಖ ಸೆ ನಿಕಲ್ತಿ ಹೈ. ಬಾಬಾ ಒಂದು ಮಾತು ಹೇಳ್ತಾರೆ, ಯಾವುದೇ ಮಾತು ಕೂಡ ಫಸ್ಟಿಗೆ ಬುದ್ಧಿಯಲ್ಲಿ ಬರ್ತದೆ, ಆಮೇಲೆ ಮನಸ್ಸಿನಿಂದ. ಬಾಬಾ ಹೇಳ್ತಾರೆ ಯಾವುದೇ ಮಾತು ಫಸ್ಟು ಬುದ್ಧಿಯಲ್ಲಿ ಬರ್ತದೆ, ನಂತರ ಬಾಯಿಂದ ಹೊರಗೆ ಬರ್ತದೆ. ಕರ್ಮಣಾಮೆ ಆನಿಸಿ ವಿಕರ್ಮ ಬಂಜಾತ. ಕರ್ಮದಲ್ಲಿ ಬಂದಾಗ ಅದು ವಿಕರ್ಮ ಆಗ್ತದೆ. ಬಾಪ್ ಕತೆ ವಹಾ ಕೊಯ್ ವಿಕರ್ಮ ಹೋತಾ ನಹಿ, ಯಹಾ ವಿಕರ್ಮ ಹೋತೆ ಹೇ ಕ್ಯೂಂಕಿ ರಾವಣ ರಾಜ್ಯ. ಬಾಬಾ ಹೇಳ್ತಾರೆ ಅಲ್ಲಿ ಯಾವುದೇ ಅಂದರೆ ಸತ್ಯುಗದಲ್ಲಿ ಯಾವುದೇ ವಿಕರ್ಮ ಆಗಲ್ಲ, ಇಲ್ಲಿ ವಿಕರ್ಮ ಆಗ್ತದೆ, ಯಾಕಂದರೆ ರಾವಣ ರಾಜ್ಯ. ಬಾಪ್ ಕತೆ ಬಾಕಿ ಜೋ ಆಯು ಹೇ ಪವಿತ್ರ ಬನು, प्रतिज्ञा करनी है पवित्र बन, और फिर मेरे साथ बुद्धि का योग भी लगाना है जिससे तुम्हारे जन्म जन्मांतर के पाप भी कट जाए, तभी तुम 21 जन्मों के लिए स्वर्ग के मालिक बनेंगे. ಅದಕ್ಕೆ ಈಗ ಬಾಬಾನು ಕೂಡ ಹೇಳ್ತಾರೆ ಇನ್ನೇನು ಆಯುಷ್ಯ ಉಳಿದಿದೆ ನಿಮ್ಮದು, ಪವಿತ್ರರಾಗಿ ಪ್ರತಿಜ್ಞೆ ಮಾಡಿ, ಪವಿತ್ರರಾಗಿ ಮತ್ತು ನನ್ನ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಿಸ್ಬೇಕು. ಇದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪನೂ ಕೂಡ ಕಟ್ಟಾಗ್ತದೆ. ಆವಾಗಲೇ ನೀವು 21 ಜನ್ಮಗಳಿಗೋಸ್ಕರ ಸ್ವರ್ಗದ ಮಾಲೀಕರಾಗ್ತೀರ. बाप ऑफ़र करते हैं या तो समझाते रहते हैं कि इन द्वारा बाप यह वर्षा देते हैं. ಇಲ್ಲಿ ಬಾಬಾ ನಮಗೆ ಆಹ್ವಾನ ಮಾಡ್ತಾರೆ, ಆಫರ್ ಕೊಡ್ತಾರೆ. ಇದೇನು ತಿಳಿಸ್ಕೊಡ್ತಾ ಇರ್ತೀರಲ್ವ, ಇವ್ರ ಮೂಲಕ ತಂದೆ ಈ ಆಸ್ತಿ ಕೊಡ್ತಾರೆ. ವಹ ಹೇ ಶುಬಾಬಾ, ಯಹ ಹೇ ದಾದಾ, इसलिए हमेशा कहते हैं बाप दादा. ಇವರು ಶುಬಾಬಾ, ಇವರು ದಾದಾ, ಅದಕ್ಕೋಸ್ಕರ ಯಾವಾಗಲೂ ಏನು ಹೇಳ್ತೇವೆ ಬಾಪ್ ದಾದಾ. ಶುಬಾಬಾ ಬ್ರಹ್ಮ ದಾದಾ. बाप कितना सौदा करते हैं, मृत्युलोक का विनाश सामने खड़ा है. ಶುಬಾಬಾ ಬ್ರಹ್ಮ ದಾದ. ಬಾಬಾ ಎಷ್ಟು ಒಳ್ಳೆ ಸೌದ ಮಾಡ್ತಾರೆ, ಮೃತ್ಯುಲೋಕದ ವಿನಾಶ ಎದುರುಗಡೆ ನಿಂತ್ಕೊಂಡಿದೆ. ಅಮರಲೋಕ ಕಿ ಸ್ಥಾಪನಾ ಹೋ ರही है, ಪ್ರದರ್ಶನಿ ಮೇಲಾ ಕರ್ತೆ ಇಸ್ಲಿಯೇ ಹೈ ಕಿ ಭಾರತವಾಸಿಯೋಂ ಕಾ ಕಲ್ಯಾಣ. ಅಮರಲೋಕದ ಸ್ಥಾಪನೆ ಆಗ್ತಾ ಇದೆ, ಪ್ರದರ್ಶನಿ ಮೇಳ ಎಲ್ಲ ಮಾಡ್ತಾ ಇರ್ತೇವೆ, ಯಾಕೆಂದರೆ ಭಾರತೀಯರ ಕಲ್ಯಾಣ ಆಗಲಿ ಅಂತ. ಬಾಪ್ ಹಿ ಆಕರ್ ಭಾರತ್ ಮೇ ರಾಮರಾಜ್ಯ ಬನಾತೆ ಹೈ, ರಾಮರಾಜ್ಯ ಮೇ ಜರೂರ್ ಪವಿತ್ರ ಹಿ ಹೋಂಗೆ. ತಂದೆನೇ ಬಂದು ಭಾರತದಲ್ಲಿ ರಾಮರಾಜ್ಯ ಮಾಡ್ತಾರೆ.
ರಾಮರಾಜ್ಯದಲ್ಲಿ ಅವಶ್ಯವಾಗಿ ಪವಿತ್ರರೇ ಇರ್ತಾರೆ. बाप कहते बच्चे काम महाशत्रु है, इन 5 ವಿಕಾರೋं को ही ಮಾಯಾ ಕಹಾ ಜಾತಾ है. ಬಾಬನು ಕೂಡ ಹೇಳ್ತಾರೆ ಏನಂತ, ಮಕ್ಕಳೇ ಕಾಮ ಮಹಾಶತ್ರುವಾಗಿದೆ, ಈ 5 ವಿಕಾರಗಳಿಗೇ ಮಾಯೆ ಅಂತ ಹೇಳಲಾಗ್ತದೆ. ಇನ್ ಪರ್ ಜೀತ್ ಪಾನೆ ಸೆ ತುಮ್ ಜಗಜ್ಜೀತ್ ಬನೆಂಗೆ, ಇವುಗಳ ಮೇಲೆ ನೀವು ಜಯ ಗಳಿಸೋದ್ರಿಂದ ಜಗಜ್ಜೀತರಾಗ್ತೀರ. ಜಗಜ್ಜೀತ್ ಹೈ ಹಿ ದೇವಿ ದೇವತಾಯ್, ಅವ್ರ ಕೊಯ್ ಜಗಜ್ಜೀತ್ ಬನ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಜಗಜ್ಜೀತರಿರೋದೇ ದೇವಿ ದೇವತೆಗಳು, ಇನ್ಯಾರೂ ಕೂಡ ಜಗಜ್ಜೀತರಾಗ್ಲಿಕ್ಕೆ ಸಾಧ್ಯ ಇಲ್ಲ. बाबा ने समझाया था क्रिश्चियन लोग अगर आपस में मिल जाए तो सारी सृष्टि की राजाई ले सकते हैं. ಬಾಬಾ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ರು, ಕ್ರಿಶ್ಚಿಯನ್ರ ಅಕಸ್ಮಾತ್ ಏನಾದರೂ ಒಟ್ಟಾಗಿಬಿಟ್ರೆ ಅಂದರೆ ಒಂದಾಗಿಬಿಟ್ರೆ ಇಡೀ ಸೃಷ್ಟಿಯ ರಾಜ್ಯ ಪಡ್ಕೊಳ್ಬೋದು. ಪರಂತು ಲಾ ನಹೀ ಹೈ. ಆದರೆ ಬಾಬಾ ಹೇಳ್ತಾರೆ ನಿಯಮ ಇಲ್ಲ ಆ ರೀತಿ. ಯ ಬಾಂಬ್ಸ್ ಹೈ ಹಿ ಪುರಾನಿ ದುನಿಯಾಕೋ ಖತಮ್ ಕರ್ನೆ ಕೆ ಲಿಯೆ, ಈ ಬಾಂಬ್ಸ್ ಎಲ್ಲ ಇರೋದೇ ಹಳೆ ಜಗತ್ತನ್ನು ಸಮಾಪ್ತಿ ಮಾಡೋದಕ್ಕೋಸ್ಕರ. कल्प कल्प ऐसे नई दुनिया से पुरानी से नई होती है. ಬಾಬಾ ಹೇಳ್ತಿದ್ದಾರೆ ಏನಂತ, ಕಲ್ಪ ಕಲ್ಪಕ್ಕೂ ಈ ರೀತಿ ಹೊಸ ಜಗತ್ತಿನಿಂದ ಹಳೆಯದು, ಹಳೆಯದರಿಂದ ಹೊಸದಾಗ್ತದೆ. ನೈ ದುನಿಯಾ ಮೇ ಹೈ ಈಶ್ವರಿಯ ರಾಜ್ಯ ಜಿಸ್ಕೋ ರಾಮರಾಜ್ಯ ಕಹಾ ಜಾತಾ ಹೈ. ಹೊಸ ಜಗತ್ತಿನಲ್ಲಿ ಈಶ್ವರಿಯ ರಾಜ್ಯ ಇರ್ತದೆ, ಅದಕ್ಕೆ ರಾಮರಾಜ್ಯ ಅಂತ ಹೇಳಲಾಗ್ತದೆ. ಈಶ್ವರಕ್ಕೋ ನ ಜಾನ್ನೆ ಕಾರಣ ಐಸೆ ರಾಮ್ ರಾಮ್ ಜಪ್ತೆ ಇರತ್ತೆ. ಈಶ್ವರನನ್ನು ತಿಳ್ಕೊಳ್ಳದೆ ಇರೋ ಕಾರಣ ಅದೇ ರೀತಿ ರಾಮ್ ರಾಮ್ ಅಂತ ಜಪಿಸ್ತಾ ಇರ್ತಾರೆ. तो तुम बच्चों के अंदर में यह बातें धारण होनी चाहिए. बरोबर हम 84 जन्मों में सतो प्रधान से तमो प्रधान बने हैं. ಬಾಬಾ ಹೇಳ್ತಾರೆ ಈಗ ನೀವು ಮಕ್ಕಳ ಒಳಗಡೆ ಈ ಮಾತು ಧಾರಣೆ ಆಗಬೇಕು. ಅವಶ್ಯವಾಗಿ ನಾವು 84 ಜನ್ಮಗಳಲ್ಲಿ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗಿದ್ದೇವೆ. ಆ ಫಿರ್ ಸತೋ ಪ್ರಧಾನ ಜರೂರ್ ಬನ್ನ ಹೈ. ಈಗ ಮತ್ತೆ ನಾವು ಸತೋ ಪ್ರಧಾನ ಅವಶ್ಯವಾಗಿ ಆಗಬೇಕು. ಶುಭಾಬಾ का डायरेक्शन है, अब उस पर चलेंगे तो 21 जन्म के लिए पवित्र दुनिया में ऊंच पद पाएंगे. ಈಗ ನೋಡಿ ಶಿವಬಾಬನ ಡೈರೆಕ್ಷನ್ ಆಗಿದೆ, ನೀವು ಅವ್ರು ಹೇಳ್ದಂತೆ ನಡೆದ್ರೆ 21 ಜನ್ಮಗಳಿಗೋಸ್ಕರ ಪವಿತ್ರ ಜಗತ್ತಿನಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ತೀರ. अब चाहे पुरुषार्थ करे या न करे, चाहे तो याद में औरों को रास्ता बताएं चाहे न बताएं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಅಂದರೆ ನಾನಂತೂ ಡೈರೆಕ್ಷನ್ ಕೊಡ್ತೇನೆ ನಿಮಗೆ, ಹೀಗಿರಬೇಕು ಅಂತ. ನೀವು ಪುರುಷಾರ್ಥ ಮಾಡ್ಬೋದು ಬಿಡ್ಬೋದು, ನೀವು ನನ್ನ ನೆನಪಿನಲ್ಲಿದ್ದು ಬೇರೆಯವ್ರಿಗೆ ದಾರಿ ತೋರಿಸ್ಬೋದು ಬಿಡ್ಬೋದು. ಪ್ರದರ್ಶನಿಯ ದ್ವಾರ ಬಚ್ಚೆ ಬಹುತೋं को रास्ता बता रहे हैं, अपना भी कल्याण करना है. ಬಾಬಾ ಹೇಳ್ತಾರೆ ಪ್ರದರ್ಶನಿಯ ಮೂಲಕ ಮಕ್ಕಳು ಭಾಳ ಜನರಿಗೆ ದಾರಿನೂ ತೋರಿಸ್ತಿದ್ದಾರೆ, ತಮ್ಮ ಕಲ್ಯಾಣನೂ ಮಾಡ್ಕೊಳ್ಬೇಕು. सौदा बड़ा सस्ता है, सिर्फ ये अंतिम जन्म पवित्र रहने से, शिव बाबा की याद में रहने से तुम तमो प्रधान से सतो प्रधान बन जाएंगे. ಬಾಬಾ ಹೇಳ್ತಾರೆ ಸೌದಾ ಭಾಳ ಸಸ್ತಾ ಇದೆ, ಕೇವಲ ಈ ಅಂತಿಮ ಜನ್ಮ ಪವಿತ್ರ ಇರೋದ್ರಿಂದ, ಶಿವಬಾಬನ ನೆನಪಿನಲ್ಲಿ ಇರೋದ್ರಿಂದ ನೀವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರ. कितना सस्ता सौदा है, जीवन ही पलट जाता है. ಬಾಬಾ ಹೇಳ್ತಾರೆ ಎಷ್ಟು ಸಸ್ತಾ ಸೌದಾ ಆಗಿದೆ, ಜೀವನನೇ ಪರಿವರ್ತನೆ ಆಗಿಬಿಡ್ತದೆ. इसे विचार करना चाहिए. बाबा के पास समाचार आते हैं, राखी बांधने गए तो कोई ने कहा इस समय जबकि तमो प्रधान दुनिया है इसमें पवित्र रहना यह तो असंभव है. ಬಾಬಾ ಹೇಳ್ತಾರೆ ಇಂತಿಂಥ ವಿಚಾರ ಬಾಬನ ಹತ್ರ ಬರ್ತದೆ. ಬಾಬನ ಹತ್ರ ಕೆಲವು ಸಮಾಚಾರಗಳು ಬರ್ತವೆ. ರಾಖಿ ಕಟ್ಲಿಕ್ಕೆ ಹೋದರು ಮಕ್ಕಳು, ಕೆಲವ್ರು ಹೇಳ್ತಾರೆ ಈ ಸಮಯದಲ್ಲಿ ಅಂದರೆ ತಮೋಪ್ರಧಾನ ಜಗತ್ತಿದೆ, ಇದರಲ್ಲಿ ಪವಿತ್ರ ಇರೋದು ಸಾಧ್ಯನೇ ಇಲ್ಲ ಅಂತ. उन विचारों को पता नहीं पड़ता कि अभी संगम युग है, बाप ही पवित्र बनाते. ಬಾಬಾ ಹೇಳ್ತಾರೆ ಪಾಪ ಬಡಪಾಯಿಗಳಿಗೆ ಗೊತ್ತೇ ಇಲ್ಲ ಈಗಿದು ಸಂಗಮ ಯುಗ, ಇಲ್ಲಿ ಪರಮಾತ್ಮನೇ ಬಂದು ಎಲ್ಲರನ್ನ ಪವಿತ್ರ ಮಾಡ್ತಾರೆ ಅಂತ. इन्हों का मददगार परमपिता परमात्मा है, उनको ये पता ही नहीं कि यहाँ भीति बहुत भारी है. ಬಾಬಾ ಏನು ಹೇಳ್ತಾರೆ ನೋಡಿ, ಇವರೆಲ್ಲರ ಅಂದರೆ ಏನು ನಾವು ಬಾಬನ ಮಕ್ಕಳಿದ್ದೇವೆ, ನಮ್ಮೆಲ್ಲರಿಗೂ ಸಹಯೋಗ ಕೊಡುವಂಥವನು ಪರಂಪಿತ ಪರಮಾತ್ಮ. ಅವರಿಗಿದು ಗೊತ್ತಿಲ್ಲ ಇಲ್ಲಿ ಪ್ರಾಪ್ತಿ ಭಾಳ ಶ್ರೇಷ್ಠ ಇದೆ ಅಂತ. ಪವಿತ್ರ ಬನ್ನೆ ಸೆ ಪವಿತ್ರ ದುನಿಯಾಕ ಮಾಲೀಕ್ ಬನ್ನ ಹೋತಾ ಹೈ. ಪವಿತ್ರರಾಗೋದ್ರಿಂದ ಪವಿತ್ರ ಜಗತ್ತಿಗೆ ಮಾಲೀಕರಾಗಬೇಕಾಗ್ತದೆ. ಬಾಪ್ कहते इन मायारूपी 5 विकारों पर जीत पाने से तुम जगत जीत बनेंगे, तो हम क्यों नहीं पवित्र बनेंगे. ಬಾಬಾ ಹೇಳ್ತಿದ್ರೆ ಈ ಮಾಯಾರೂಪಿ 5 ವಿಕಾರಗಳ ಮೇಲೆ ಜಯಗಳಿಸೋದ್ರಿಂದ ನೀವು ಜಗಜ್ಜೀತರಾಗ್ತೀರ. ಹಾಗಾದ್ರೆ ಯಾಕೆ ನಾವು ಪವಿತ್ರ ಆಗಲ್ಲ? ಫಸ್ಟ್ ಕ್ಲಾಸ್ ಸೌದಾ ಹೇ, ಬಾಪ್ कहते ಕಾಮಮ ಶತ್ರು ಹೇ. ಬಾಬಾ ಹೇಳ್ತಿದ್ರೆ ಫಸ್ಟ್ ಕ್ಲಾಸ್ ಸೌದಾ ಒಪ್ಪಂದ ಮಾಡ್ಕೊಳ್ತೇವೆ ನಾವು ಬಾಬನ ಜೊತೆಗೆ. ಏನಂತ? ಕಾಮಮ ಶತ್ರು ಆಗಿದೆ, ಇನ್ ಪರ್ ಜೀತ್ ಪಾನೆ ಸೆ ತುಮ್ ಪವಿತ್ರ ಬನೆಂಗೆ, ಮಾಯಾ ಜೀತ್ ಜಗತ್. ಇವುಗಳ ಮೇಲೆ ಜಯಗಳಿಸೋದ್ರಿಂದ ನೀವು ಪವಿತ್ರ ಆಗ್ತೀರಾ. ಮಾಯೆಯನ್ನು ಗೆದ್ದರೆ ಜಗತ್ ಗೆಲ್ತೀರ. यह योग बल से माया को जीतने की बात. परमपिता परमात्मा ही आकर रूहों को समझाते कि मुझे याद करो तो खाद निकल जाएगी.
ಇದಾಗಿದೆ ಯೋಗ ಬಲದಿಂದ ಮಾಯೆಯನ್ನು ಗೆಲ್ಲುವಂಥ ಮಾತು. ಪರಂಪಿತ ಪರಮಾತ್ಮನೇ ಬಂದು ಆತ್ಮಗಳಿಗೆ ತಿಳಿಸ್ಕೊಡ್ತಾರೆ, ನಾನು ನೆನ್ಪು ಮಾಡಿರಿ, ಅಂಟ್ಕೊಂಡಿರೋ ಕೊಳೆ ಎಲ್ಲ ಬಿಟ್ಟೋಗ್ತದೆ, ಅಂದರೆ ಪಾಪ ಬಿಟ್ಟೋಗ್ತದೆ. ತುಮ್ ಸತೋಪ್ರಧಾನ್ ದುನಿಯಾಕ್ಕೆ ಮಾಲೀಕ್ ಬನ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ನೀವು ಸತೋಪ್ರಧಾನ ಜಗತ್ತಿಗೆ ಮಾಲೀಕರಾಗ್ತೀರ. बाप वर्षा देते हैं संगम पर, सबसे उत्तम पुरुष या लक्ष्मी नारायण थे, उनको ही मर्यादा पुरुषोत्तम देवी देवता धर्म वाला कहा जाता है. ತಂದೆ ಆಸ್ತಿ ಕೊಡ್ತಾರೆ ಸಂಗಮ ಯುಗದಲ್ಲಿ. ಎಲ್ಲಕ್ಕಿಂತ ಉತ್ತಮ ಪುರುಷ ಅಂದರೆ ಈ ಲಕ್ಷ್ಮೀನಾರಾಯಣರಿದ್ದರು, ಅವ್ರಿಗೇ ಮರ್ಯಾದಾ ಪುರುಷೋತ್ತಮ ದೇವಿ ದೇವತಾ ಧರ್ಮದವರು ಅಂತ ಹೇಳಲಾಗ್ತದೆ. ಸಮझाया तो बहुत अच्छी ರೀತಿ जाता है, परंतु कभी कभी ये ಪಾಯಿಂಟ್ಸ್ ಭೂಲ್ ಜಾತಿ. ಬಾಬಾ ಹೇಳ್ತಾರೆ, ತಿಳಿಸ್ಕೊಡ್ದೇನೋ ನಾನು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತೇನೆ, ಆದರೆ ಕೆಲವೊಂದು ಸಲ ಈ ಪಾಯಿಂಟ್ಸ್ಗಳು ಮರ್ತೋಗ್ಬಿಡ್ತವೆ. फिर बाद में विचार आता है, भाषण में यह पॉइंट्स नहीं समझाए, समझाने की पॉइंट्स तो बहुत है. ಬಾಬಾ ಹೇಳ್ತಾರೆ, ಆಮೇಲೆ ವಿಚಾರ ಏನು ಬರ್ತದೆ ಅಂದರೆ, ಭಾಷಣ ಮಾಡುವಾಗ ನಾ ಈ ಪಾಯಿಂಟ್ಸ್ ಹೇಳಲೇ ಇಲ್ಲ, ಇದು ಹೇಳಿದರೆ ಚೆನ್ನಾಗಿತ್ತೇನೋ, ಯಾಕಂದರೆ ತಿಳಿಸ್ಕೊಡ್ಲಿಕ್ಕೆ ಪಾಯಿಂಟ್ಸ್ ಬೇಕಾದಷ್ಟು ಇದ್ದಾವೆ. ಐಸೆ ಹೋತಾ ಹೇ, ವಕೀಲ್ ಲೋಗ್ ಭೀ ಕೊಯ್ ಪಾಯಿಂಟ್ ಭೂಲ್ ಜಾತೆ ಹೇ. ಹಿಂಗೂ ಆಗ್ತದೆ ಅಂತಾರೆ ಬಾಬಾ. ವಕೀಲರು ನೋಡಿ ಕೆಲವೊಂದು ಸಲ ವಾದ ಮಾಡುವಾಗ ಕೆಲವು ಪಾಯಿಂಟ್ಸ್ಗಳನ್ನು ಮರ್ತು ಬಿಡ್ತಾರೆ ಅವರು. फिर जब पॉइंट बाद में याद आती है तो फिर लड़ते हैं. ಮತ್ತು ಅವ್ರಿಗೆ ಪಾಯಿಂಟ್ ಏನಾದರೂ ಆಮೇಲೆ ನೆನಪು ಬಂದುಬಿಟ್ರೆ ಮತ್ತೆ ಅವ್ರು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಡಾಕ್ಟರ್ ಲೋग का भी ऐसा होता है, ख्यालात चलती है, इस बीमारी के लिए यह दवाई ठीक है. ಡಾಕ್ಟ್ರದ್ದು ಹಾಗೆ ಆಗುತ್ತೆ ಅಂತಾರೆ ಬಾಬಾ. ವಿಚಾರ ನಡೀತದೆ, ಈ ರೋಗಕ್ಕೋಸ್ಕರ ಈ ಔಷಧಿ ಸರಿ ಇದೆ ಅಂತ. ಯಾ ಭೀ ಪಾಯಿಂಟ್ ತೋ ಡೇರ್ ಹೇ. ಬಾಬಾ ಕತೆ ಆಜ್ ತುಮಕೋ ಗುಯ್ಯ ಪಾಯಿಂಟ್ ಸಮझाता हूँ. ಬಾಬಾ ಹೇಳ್ತಾರೆ, ಇಲ್ಲೂ ಬೇಕಾದಷ್ಟು ಪಾಯಿಂಟ್ ಇದೆ. ತಂದೆ ಹೇಳ್ತಾರೆ, ಇವತ್ತು ನಾನು ನಿಮಗೆ ಬಹಳ ರಹಸ್ಯಯುಕ್ತವಾದ ಮಾತನ್ನು ಹೇಳ್ತೇನೆ, ಪರಂತು ಸಮझने वाले सब पतित है. कहते भी है, हे पतित पावन, फिर किसको कहो तो बिगड़ जाएंगे. ಆದರೆ ತಿಳ್ಕೊಳ್ಳುವಂಥವ್ರೆಲ್ಲರೂ ಪತಿತರೆ. ಹೇಳ್ತಾರೆ ನೋಡಿ, ಹೇ ಪತಿತ ಪಾವನ, ನೀನು ಬಂದು ನಮ್ಮನ್ನೆಲ್ಲ ಪಾವನ ಮಾಡು ಅಂತ ನೀವು ಯಾರಿಗಾದ್ರೂ ಹಿಂಗೆ ಹೇಳಿ, ನಾವು ಹಿಂಗೆ ಹೇಳಿದ್ವಿ, ಹಿಂಗೆ ಕರೆದ್ವಿ ಅಂತಂದರೆ ಸಿಟ್ಟು ಬಂದುಬಿಡ್ತದೆ ಅವ್ರಿಗೆ. ಈಶ್ವರಕ್ಕೆ ಸಾಮನೆ ಸಚ್ ಕಾತೆ, ಹೇ ಪತಿತ ಪಾವನಾವ್, ಆಕರ್ ಹಮ್ಕೋ ಪಾವನ್ ಬನಾವ್. ಬಾಬಾ ಹೇಳ್ತಾರೆ, ಈಶ್ವರನ ಎದುರುಗಡೆ ಸತ್ಯನೇ ಹೇಳ್ತಾರೆ ನೋಡಿ, ಹೇ ಪತಿತ ಪಾವನ ಬಾ, ಬಂದು ನಮ್ಮನ್ನೆಲ್ಲ ಪಾವನ ಮಾಡು. ईश्वर को भूल जाते हैं तो फिर झूठ कह देते, इसलिए बड़ा युक्ति से समझाना है, जो सर्प भी मरे लाठी भी न टूटे. ಬಾಬಾ ಹೇಳ್ತಾರೆ, ಈಶ್ವರನ ಮರ್ತು ಬಿಡ್ತಾರಲ್ವ, ಅದಕ್ಕೆ ಸುಳ್ಳು ಹೇಳಿಬಿಡ್ತಾರೆ ಅವರು. ಅದಕ್ಕೋಸ್ಕರ ಬಹಳ ಯುಕ್ತಿಯಿಂದ ತಿಳಿಸ್ಕೊಡ್ಬೇಕು. ಬಾಬಾ ಹೇಳ್ತಾರೆ, ಹಾವು ಸಾಯಬೇಕು, ಕೋಲು ಮುರಿಬಾರ್ದು. ಬಾಪ್ कहते, चूहे से गुण उठाओ, चूहा काटता ऐसी युक्ति से है जो खून भी निकलता है परंतु पता बिल्कुल नहीं पड़ता. ಅದಕ್ಕೆ ಬಾಬಾ ಒಂದು ಮಾತು ಹೇಳ್ತಾರೆ, ಇಲಿಯಿಂದ ಒಂದು ಗುಣ ಕಲ್ಕೊಳ್ಬೇಕು ನೀವು ಅಂತ. ಇಲಿ ಏನಾದರೂ ಕಡಿದ್ರೆ ಯುಕ್ತಿಯಿಂದ ಕಡಿತದೆ, ಅಂದರೆ ಅರ್ಥ ರಕ್ತ ಬರ್ತದೆ, ಆದರೆ ಕಡ್ದಿದ್ದೇ ಗೊತ್ತಾಗಲ್ಲ ಅಂತಾರೆ ಬಾಬಾ. तो बच्चों की बुद्धि में सब पॉइंट्स रहनी चाहिए. योग में रहने वालों को समय पर मदद मिलती है. ಇನ್ನು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಪಾಯಿಂಟ್ಸ್ ಇರಬೇಕು. ಯೋಗದಲ್ಲಿರುವಂಥ ಸಮಯದಲ್ಲಿ ಸಹಯೋಗ ಸಿಗ್ತದೆ. ಬಾಬಾ ಇಲ್ಲಿ ಹೇಳ್ತಾರೆ, ಯೋಗದಲ್ಲಿರುವಂಥವರಿಗೆ ಸಮಯಕ್ಕನುಗುಣವಾಗಿ ಸಹಯೋಗ ಸಿಗ್ತದೆ. ಹೋ ಸಕ್ತಾ ಹೇ ಸುನ್ನೆ ವಾಲ ಸುನಾನೆ ವಾಲೆ ಸೆ ಬಿ ಜಾಸ್ತಿ ಬಾಬಾ ಕಾ ಪ್ಯಾರ ಹೋ, ಹಿಂಗೂ ಆಗ್ಬೋದು. ಹೇಳುವಂಥವ್ರಿಗಿಂತ ಬಾಬಾ ಹೇಳ್ತಾರೆ, ಕೇಳುವಂಥವರು ಜಾಸ್ತಿ ತಂದೆಗೆ ಪ್ರಿಯರಾಗ್ಬೋದಲ್ವ ಅಂತಾರೆ ಬಾಬಾ. तो बाप खुद भी बैठ समझा देंगे, तो ऐसा समझना है. तो बाप खुद भी बैठ समझा देंगे, तो ऐसा समझाना है जो वह समझे. ಪವಿತ್ರ ಬನ್ನ तो बहुत अच्छा. ಕೆಲವೊಂದು ಸಲ ಶಿವಬಾಬನೇ ತಾನೇ ಕೂತ್ಕೊಂಡೆಲ್ಲ ಹೇಳ್ತಾರೆ, ಈ ರೀತಿ ತಿಳಿಸ್ಕೊಡ್ಬೇಕು, ಅವ್ರು ತಿಳ್ಕೊಳ್ಬೇಕು, ಪವಿತ್ರ ಆಗೋದು ಭಾಳ ಒಳ್ಳೆಯದು ಅಂತ. ಏಕ ಜನ್ಮ ಪವಿತ್ರ ಅನೇಸೆ ಹಮ್ 21 ಜನ್ಮ ಪವಿತ್ರ ದುನಿಯಾಕ್ಕೆ ಮಾಲೀಕ್ ಬನೆ. ನಾವು ಒಂದು ಜನ್ಮ ಪವಿತ್ರ ಇರೋದ್ರಿಂದ ಬಾಬಾ ಹೇಳ್ತಾರೆ, ನಾವು 21 ಜನ್ಮ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತೇವೆ. भगवान वाच, ये अंतिम जन्म पवित्र बनो, तो हम गारंटी करते हैं. ड्रामा प्लान अनुसार तुम 21 जन्मों के लिए वर्षा पा सकते हो. ಭಗವಾನ್ ವಾಚ್ ಆಗಿದೆ, ಈ ಅಂತಿಮ ಜನ್ಮ ಪವಿತ್ರರಾಗಿರಿ. ಬಾಬಾ ಹೇಳ್ತಾರೆ, ನಾನು ಗ್ಯಾರಂಟಿ ಕೊಡ್ತೇನೆ, ನಾಟಕದ ಪ್ಲ್ಯಾನ್ ಅನುಸಾರ ನೀವು 21 ಜನ್ಮಗಳಿಗೋಸ್ಕರ ಆಸ್ತಿ ಪಡ್ಕೊಳ್ತೀರ. ಯತ್ತು ಹಮ್ ಕಲ್ಪ ಕಲ್ಪ ವರ್ಷ ಪಾತೇ रहते हैं. ಇದಂತೂ ನಾವು ಕಲ್ಪ ಕಲ್ಪಕ್ಕೂ ಆಸ್ತಿ ಪಡ್ಕೊಳ್ತಾನೆ ಇರ್ತೇವೆ. ಸರ್ವಿಸ್ ಕಾ ಜಿನ್ಕೋ ಶೌಕ್ ಹೋಗಾ ವಹ ತೋ ಸಮझेंगे कि हम जाकर समझाए. ಬಾಬಾ ಹೇಳ್ತಾರೆ, ಯಾರಿಗೆ ಸೇವಾ ಮಾಡೋ ಆಸಕ್ತಿ ಇರ್ತದಲ್ಲ ಅವರೇನು ಅಂದ್ಕೊಳ್ತಾರೆ ಅಂದರೆ ನಾವು ಹೋಗಿ ತಿಳಿಸ್ಕೊಡ್ತೇವೆ. ಭಾಗ್ನಾ ಪಡೆ. ಬಾಪ್ ತೋ ಹೇ ಜ್ಞಾನ ಕಾ ಸಾಗರ್, ವ ಕಿತ್ನಿ ಜ್ಞಾನ ಕಿ ವರ್ಷಾ ಕರ್ತೆ ಇರತ್ತೆ. ಓಡಬೇಕು ಸೇವೆಗೆ ಅಂತಾರೆ ಬಾಬಾ. ತಂದೆಯಂತೂ ಜ್ಞಾನದ ಸಾಗರ, ಅವರೆಷ್ಟು ಜ್ಞಾನದ ಮಳೆಯನ್ನು ಸುರಿಸ್ತಾ ಇರ್ತಾರೆ. ಜಿನ್ಕೆ ಆತ್ಮ ಪವಿತ್ರ ಹೇ ತೋ ಧಾರಣಾ ಭಿ ಹೋತಿ ಹೇ, ಅಪ್ನಾ ನಾಮ್ ಬಾಲಾಕರ್ ದಿಕ್ಕಾತೆ ಹೇ. ಬಾಬಾ ಹೇಳ್ತಾರೆ, ಯಾರ ಆತ್ಮ ಪವಿತ್ರ ಇದೆ ಅದು ಧಾರಣೆನೂ ಮಾಡ್ಕೊಳ್ತದೆ, ತಮ್ಮ ಹೆಸರು ಪ್ರಸಿದ್ಧ ಮಾಡ್ಕೊಂಡು ತೋರಿಸ್ತಾರೆ ಅವರು.
ಪ್ರದರ್ಶನಿ ಮೇಲೆ से पता पड़ सकता है कौन कैसी सर्विस करते हैं. ಬಾಬಾ ಹೇಳ್ತಾರೆ ಪ್ರದರ್ಶನಿ ಮೇಳದಿಂದ ತಿಳ್ಕೊಳ್ಬೋದು ಯಾರು ಹೇಗೆ ಸೇವೆ ಮಾಡ್ತಾರೆ. ಟೀಚರ್ಸ್ ಕೋ ಜಾಂಚ್ ಕರ್ನಿ ಚಾಯ್ ಕೌನ್ ಕೈಸೆ ಸಮझाते हैं. ಟೀಚರ್ಸ್ ಚೆಕ್ ಮಾಡ್ತಿರ್ಬೇಕು ಅಂತಾರೆ ಬಾಬಾ, ಯಾರು ಹೆಂಗೆ ತಿಳಿಸ್ಕೊಡ್ತಾರೆ ಅಂತ. ಬಹುತ್ ಕರ್ಕೆ ಲಕ್ಷ್ಮೀನಾರಾಯಣ ಸಿಡಿಕೆ ಚಿತ್ರ ಪರ್ ಸಮझाना अच्छा है. ಬಹಳ ಮಾಡಿ ಲಕ್ಷ್ಮೀನಾರಾಯಣ ಅಥವಾ ಮೆಟ್ಟಿಲು ಚಿತ್ರದ ಬಗ್ಗೆ ತಿಳಿಸ್ಕೊಡೋದು ಭಾಳ ಒಳ್ಳೆಯದು. योग बल से फिर ऐसे लक्ष्मी नारायण बनते हैं. ಲಕ್ಷ್ಮೀನಾರಾಯಣ ಸೊ ಆದಿದೇವ್ ಆದಿದೇವಿ. ಯೋಗ ಬಲದಿಂದ ಮತ್ತೆ ಈ ರೀತಿ ಲಕ್ಷ್ಮೀನಾರಾಯಣರಾಗ್ತಾರೆ. ಲಕ್ಷ್ಮೀನಾರಾಯಣರಿಂದ ಆದಿದೇವ ಆದಿದೇವಿ. ಚತುರ್ಭುಜ ಮೇ ಲಕ್ಷ್ಮೀನಾರಾಯಣ ದೋನೋ ಆ ಜಾತೆ. ಚತುರ್ಭುಜ ತೋರಿಸಿದಾಗ ಲಕ್ಷ್ಮೀನಾರಾಯಣರು ಇಬ್ಬರು ಬರ್ತಾರಲ್ಲಿ. ದೋ ಭುಜಾಯ್ ಲಕ್ಷ್ಮಿ ಕಿ ದೋ ನಾರಾಯಣ ಕಿ. ಎರಡು ಭುಜ ಲಕ್ಷ್ಮೀದು, ಎರಡು ಭುಜ ನಾರಾಯಣನ್. ಯ ಬಿ ಭಾರತವಾಸಿ ನಹಿ ಜಾನ್ತಿ. ಇದು ಕೂಡ ಭಾರತವಾಸಿಗಳು ತಿಳ್ಕೊಂಡಿಲ್ಲ. महालक्ष्मी की 4 भुजाएं हैं, इसका मतलब ही है वे युगल है. विष्णु है ही चतुर्भुज. ಬಾಬಾ ಹೇಳ್ತಾರೆ ಮಹಾಲಕ್ಷ್ಮಿ 4 ಭುಜ ತೋರಿಸ್ತಾರೆ. ಇದರ ಅರ್ಥನೇ ಆಗಿದೆ ಅವರು ಜೋಡಿ ಯುಗಲ್ ಅಂತ. ವಿಷ್ಣುನೇ ಚತುರ್ಭುಜ. ಪ್ರದರ್ಶನ में तो रोज़ रोज़ समझाया जाता है. रथ को भी दिखाया है. ಪ್ರದರ್ಶನೆಯಲ್ಲಿ ದಿನ ದಿನ ತಿಳಿಸ್ಕೊಡ್ಲಾಗ್ತದೆ, ರಥವನ್ನು ಕೂಡ ತೋರಿಸಲಾಗಿದೆ. कहते अर्जुन बैठा था कृष्ण रथ चलाने वाला था. ಹೇಳ್ತಾರೆ ನೋಡಿ, ಅರ್ಜುನ ಕುತ್ಕೊಂಡಿದ್ದ, ಕೃಷ್ಣ ರಥವನ್ನು ನಡೆಸುವಂಥವನಾಗಿದ್ದಾನೆ. ಯ ಸಬ್ ಹೈ ಕಥಾಯೆ ಅಭಿ ಯ ಹೇ ಜ್ಞಾನ ಕಿ ಬಾತೆ. ಇದೆಲ್ಲ ಕಥೆಗಳು. ಬಾಬಾ ಹೇಳ್ತಾರೆ ಈಗಿದಾಗಿದೆ ಜ್ಞಾನದ ಮಾತು. ದಿಖಾತೆ ಜ್ಞಾನಾಮೃತ ಕಾ ಕಲಶ ಲಕ್ಷ್ಮಿ ಕೆ ಸಿರ್ ಪರ್ ರಖಾ ಹೈ. ವಾಸ್ತವ ಮೇ ಕಲಶ ರಖಾ ಹೈ ಜಗದಂಬಾ ಪರ್ ಜೋ ಫಿರ್ ಲಕ್ಷ್ಮಿ ಬಂತಿ ಹೈ. ಬಾಬಾ ಹೇಳ್ತಾರೆ ಅಲ್ಲೇನು ತೋರಿಸ್ತಾರೆ ಅಂದರೆ ಜ್ಞಾನಾಮೃತದ ಕಳಸ ಲಕ್ಷ್ಮಿಗೆ ತೋರಿಸ್ತಾರೆ, ಲಕ್ಷ್ಮಿ ತಲೆ ಮೇಲೆ. ಹಾಗೆ ನೋಡಿದರೆ ಕಳಸ ಇಟ್ಟಿರೋದು ಜಗದಂಬೆಯ ಮೇಲೆ, ನಂತರ ಅವಳು ಲಕ್ಷ್ಮಿ ಆಗ್ತಾಳೆ. यह भी समझाना पड़े सत्युग में एक धर्म एक मत के मनुष्य होते हैं. ಬಾಬಾ ಹೇಳ್ತಾರೆ ಇದನ್ನು ಕೂಡ ತಿಳಿಸ್ಕೊಡ್ಬೇಕು. ಸತ್ಯುಗದಲ್ಲಿ ಒಂದೇ ಧರ್ಮ ಒಂದೇ ಮತದ ಮನುಷ್ಯರಿರ್ತಾರೆ. ದೇವತಾओं की है ही एक मत. देवताओं को ही श्री कहा जाता है और किसको नहीं कहते. ದೇವತೆಗಳದ್ದು ಒಂದೇ ಮತ, ದೇವತೆಗಳಿಗೇ ಶ್ರೀ ಅಂತ ಹೇಳಲಾಗ್ತದೆ, ಇನ್ಯಾರಿಗೂ ಹೇಳಲ್ಲ. तो बाबा को ख्याल चल रहा था कि समझाने के लिए अक्षर तोड़े हो. ಬಾಬನಿಗೆ ವಿಚಾರ ನಡೀತಿತ್ತಂತೆ, ತಿಳಿಸ್ಕೊಡೋದಕ್ಕೋಸ್ಕರ ಅಕ್ಷರ ಕಡಿಮೆ ಇರಬೇಕು. इस अंतिम जन्म में 5 विकारों पर जीत पाने से तुम राम राज्य के मालिक बनेंगे. ಬಾಬಾ ಹೇಳ್ತಾರೆ ಈ ಅಂತಿಮ ಜನ್ಮದಲ್ಲಿ 5 ವಿಕಾರಗಳ ಮೇಲೆ ಜಯ ಗಳಿಸೋದ್ರಿಂದ ನೀವು ರಾಮರಾಜ್ಯಕ್ಕೆ ಮಾಲೀಕರಾಗ್ತೀರ. ಇದು ಸಸ್ತಾ ಸೌದಾ ಹೇ. ಬಾಬಾ ಇವತ್ತು ಇಡೀ ಮುರಳಿಯಲ್ಲಿ ಸಸ್ತಾ ಸೌದಾ, ಸಸ್ತಾ ವ್ಯಾಪಾರ, ಸಸ್ತಾ ಒಪ್ಪಂದ. ಬಾಪ್ ಆಕರ್ ಅವಿನಾಶಿ ಜ್ಞಾನ ರತ್ನೋं का दान देते हैं. ಬಾಪ ಹೇ ಜ್ಞಾನ ಕಾ ಸಾಗರ್. ನೋಡಿ, ತಂದೆ ಒಂದು ಅವಿನಾಶಿ ಜ್ಞಾನ ರತ್ನಗಳ ದಾನ ಕೊಡ್ತಾರೆ. ತಂದೆ ಏನಾಗಿದ್ದಾರೆ? ಜ್ಞಾನದ ಸಾಗರ. ವಹಿ ಜ್ಞಾನ ರತ್ನ ದೇತೆ ಹೇ. ಅವರೇ ಜ್ಞಾನ ರತ್ನಗಳನ್ನು ಕೊಡ್ತಾರೆ. ಇಂದ್ರ ಸಭಾ ಮೇ ಕೊಯ್ ಸಬ್ಜ ಪರಿ ಪುಕ್ರಾಜ್ ಪರಿ ಬಿ ಹೇ. ಇಂದ್ರ ಸಭೆಯಲ್ಲಿ ಬಾಬಾ ಹೇಳ್ತಾರೆ ಕೆಲವು ವಜ್ರಗಳ ಹೆಸರು ಸಬ್ಜ ಪರಿ ಪುಕ್ರಾಜ್ ಪರಿ ಅಂತ ಹೇಳ್ತಾರಲ್ವ. ಹೈತು ಸಹ ಮದದ್ ಕರ್ನೆ ವಾಲೆ, ಎಲ್ಲರೂ ಸಹಯೋಗ ಕೊಡೋರೆ. ಜವಾಹರಾತ್ ಮೇ ಕಿಸ್ಮ್ ಕಿಸ್ಮ್ ಕೆ ಹೋತೆ ಹೇ ನ, ಇಸ್ಲಿಯೇ ನವರತ್ನ ದಿಕ್ಲಾಯೆ ಹೇ. ಬಾಬಾ ಹೇಳ್ತಾರೆ ಈ ವಜ್ರಗಳಲ್ಲಿ ಥರದಿರ್ತದೆ ನೋಡಿ, ಅದಕ್ಕೋಸ್ಕರ ನವರತ್ನ ತೋರಿಸ್ತಾರೆ. ಯತ್ತು ಜರೂರ್ ಹೈ ಜೋ ಅಚ್ಚಿ ರೀತಿ ಪಡೆಂಗೆ ತೋ ಪದವಿ ಪಾಯಂಗೆ. ಇದು ಕೂಡ ಅವಶ್ಯಕವಾಗಿದೆ. ಯಾರು ಒಳ್ಳೆ ರೀತಿಯಲ್ಲಿ ಓದ್ತಾರೆ ಪದವಿನೂ ಪಡ್ಕೊಳ್ತಾರೆ. ನಂಬರ್ ವಾರ್ ತೋ ಹೈ ನ, ಪುರುಷಾರ್ಥ ಕರ್ನೆ ಕಾ ಟೈಮ್ ಹಿ ಯಹ ಹೈ. ಬಾಬಾ ಹೇಳ್ತಾರೆ ನಂಬರ್ ವಾರ್ ಅಂತೂ ಇದಾರಲ್ವ, ಪುರುಷಾರ್ಥ ಮಾಡುವ ಸಮಯವೂ ಇದಾಗಿದೆ. ಇವತ್ತು ಬಚ್ಚೆ ಸಮಸ್ತೆ ಹೇ ಹಮ್ ಬಾಪ್ ಕಿ ಮಾಲಾಕ್ಕೆ ದಾನೆ ಬಂತೆ ಹೇ. ಬಾಬಾ ಹೇಳ್ತಾರೆ ಮಕ್ಕಳು ಕೂಡ ತಿಳ್ಕೊಂಡಿದ್ದೇವೆ ನಾವು ಬಾಬನ ಮಾಲೆಯ ಮಣಿ ಆಗ್ತೇವೆ. ಜಿತ್ನಾ ಶಿವ ಬಾಬಾ ಕೋ ಯಾದ್ ಕರೆಂಗೆ ಉತ್ನಾ ಹಮ್ ಜೈಸೆ ಕಿ ಯಾದ್ ಕಿ ಯಾತ್ರಾ ಮೇ ದೌಡಿ ಪಹನ್ತೆ ಹೇ ಪಾಪ ಬಿ ಜಲ್ದಿ ವಿನಾಶ ಹೋಂಗೆ. ಬಾಬಾ ಹೇಳ್ತಾರೆ ಎಷ್ಟೆಷ್ಟು ನಾವು ಶಿವ ಬಾಬನ ನೆನಪು ಮಾಡ್ತೀವೋ ಅಷ್ಟು ಒಂದು ರೀತಿ ನೆನಪಿನ ಯಾತ್ರೆಯಲ್ಲಿ ಓಡ್ತೇವೆ ನಾವು ಅಂತ. ಪಾಪನೂ ಕೂಡ ಬೇಗ ಭಸ್ಮ ಆಗ್ತದೆ. ये पढ़ाई कोई लंबी चौड़ी नहीं है, सिर्फ पवित्र रहना है, दैवी गुण भी धारण करनी है. ಬಾಬಾ ಹೇಳ್ತಾರೆ ಈ ಶಿಕ್ಷಣ ಏನು ಉದ್ದ ಅಗಲವಾದದ್ದಿಲ್ಲ, ಕೇವಲ ಪವಿತ್ರ ಆಗಬೇಕು, ದೈವಿ ಗುಣನೂ ಧಾರಣೆ ಮಾಡ್ಕೊಳ್ಬೇಕು. ಮುಖ ಸೆ ಕಭಿ ಪತ್ತರ್ ನಹಿ ನಿಕಾಲ್ನೆ ಚಾಯ್. ಬಾಬಾ ಹೇಳ್ತಾರೆ ನಿಮ್ಮ ಬಾಯಿಂದ ಎಂದಿಗೂ ಕಲ್ಲುಗಳು ಬರಬಾರ್ದು. ಪತ್ತರ್ ಫೆಂಕ್ನೆ ವಾಲೆ ಪತ್ತರ್ ಬುದ್ಧಿ ಹಿ ಬನೆಂಗೆ, ರತ್ನ ನಿಕಾಲ್ನೆ ವಾಲೆ ಹಿ ಊಂಚ್ ಪದ ಪಾಯಂಗೆ. ಕಲ್ಲು ಒಗಿತಾರೆ ಅಂದರೆ ಬಾಬಾ ಹೇಳ್ತಾರೆ ಅವ್ರು ಕಲ್ಲು ಬುದ್ಧಿಯವರೇ ಆಗ್ತಾರೆ. रत्न हुड़कते ಅಂದರೆ ಅವರು ಶ್ರೇಷ್ಠ ಪದವಿನೇ ಪಡ್ಕೊಳ್ತಾರೆ. ये तो बहुत सहज है, जिज्ञासु को समझाओ. पतित पावन सर्व का मुक्ति जीवन मुक्ति दाता परमपिता परमात्मा शिव कहे, हे भारतवासी रूहानी बच्चों, रावण राज्य मृत्युलोक के इस कलयुगी अंतिम जन्म में पवित्र हो रहने से और परमपिता परमात्मा शिव के साथ बुद्धि योग बल की यात्रा से तमो प्रधान आत्माएं
सतोप्रधान आत्मावन सतोप्रधान सत्युगी विश्व पर पवित्रता सुख शांति संपत्ति संपन्न मर्यादा पुरुषोत्तम दैवी स्वराज्य पद फिर से पा सकते हो 5000 ವರ್ಷ ಪಹಲೆ ಮಿಸಲ್. ನೋಡಿ ಬಾಬಾ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರಾದರೂ ವ್ಯಕ್ತಿಗಳು ಬಂದರೆ ಅವ್ರಿಗೆ ತಿಳಿಸ್ಕೊಡಿ, ಪತಿತ ಪಾವನ ಸರ್ವರಿಗೂ ಮುಕ್ತಿ ಜೀವನ್ ಮುಕ್ತಿಯ ದಾತನಾಗಿರುವಂಥ ಪರಂಪಿತ ಪರಮಾತ್ಮ ಶಿವ ಹೇಳ್ತಾರೆ, ಹೇ ಭಾರತವಾಸಿ ಆತ್ಮಿಕ ಮಕ್ಕಳೇ, ರಾವಣ ರಾಜ್ಯ ಮೃತ್ಯುಲೋಕ ಈ ಕಲಿಯುಗಿ ಅಂತಿಮ ಜನ್ಮದಲ್ಲಿ ಪವಿತ್ರ ಇರೋದರಿಂದ ಮತ್ತು ಪರಂಪಿತ ಪರಮಾತ್ಮ ಶಿವನ ಜೊತೆ ಬುದ್ಧಿಯೋಗ ಬಲದ ಯಾತ್ರೆಯಿಂದ ತಮೋಪ್ರಧಾನ ಆಗಿರುವಂಥ ಆತ್ಮಗಳು ಸತೋಪ್ರಧಾನ ಆತ್ಮ ಆಗಿ ಸತೋಪ್ರಧಾನ ಸತ್ಯುಗಿ ವಿಶ್ವದ ಮೇಲೆ ಪವಿತ್ರತೆ ಸುಖ ಶಾಂತಿ ಸಂಪನ್ನ ಮರ್ಯಾದಾ ಪುರುಷೋತ್ತಮ ದೈವಿ ಸ್ವರಾಜ್ಯದ ಪದವಿ ಮತ್ತೆ ಪಡ್ಕೊಳ್ಬಹುದು 5000 ವರ್ಷದ ಮೊದಲಿನ ಹಾಗೆ. ಪರಂತು ಹೋವನ್ಹಾರ್ ಮಹಾಭಾರಿ ವಿನಾಶಕ್ಕೆ ಪಹಲೆ ಬಾಪ್ ಹಮ್ಕೋ ವರ್ಸಾ ದೇತೆ ಹೇ ಪಡಾಯಿ ಪಡಾತೆ. ಮುಂದೆ ನಡೆಯುವಂತಹ ಮಹಾಭಾರಿ ವಿನಾಶಕ್ಕಿಂತ ಮೊದಲೇ ಬಾಬಾ ನಮಗೆ ಆಸ್ತಿ ಕೊಡ್ತಾರೆ, ಶಿಕ್ಷಣ ಓದಿಸ್ತಾರೆ. ಜಿತ್ನಾ ಪಡೆಂಗೆ ಉತ್ನಾ ಪದ ಪಾಯಂಗೆ, ಎಷ್ಟು ಓದ್ತೀವೋ ಅಷ್ಟು ಪದವಿ ಪಡ್ಕೊಳ್ತೇವೆ. ಸಾತ್ ತೋ ಲೇ ಹಿ ಜಾಯಂಗೆ, ಫಿರ್ ಹಮ್ಕೋ ಇಸ್ ಪುರಾನಿ ದುನಿಯಾ ಕಾ ಇಸ್ ದುನಿಯಾ ಕಾ ಖ್ಯಾಲ್ ಕ್ಯೂ ಹೋನಾ ಚಾಹಿ. ಬಾಬಾ ಏನು ಹೇಳ್ತಾರೆ ನೋಡಿ, ಜೊತೆಗಂತೂ ಬಾಬಾ ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ಮತ್ತೆ ನಮಗೆ ಈ ಹಳೆ ಶರೀರ ಅಥವಾ ಹಳೆ ಜಗತ್ತಿನ ವಿಚಾರ ಯಾಕೆ ಬರಬೇಕು? ತುಮಾರ ಟೈಮ್ ಹೇ ಪುರಾನಿ ದುನಿಯಾಕ್ಕೋ ಚೋಡ್ನೇಕ. ಬಾಬಾ ಹೇಳ್ತಾರೆ, ನಿಮ್ಮ ಸಮಯ ಏನಾಗಿದೆ ಈಗ ಅಂದರೆ ಹಳೆ ಜಗತ್ತನ್ನು ಬಿಡೋದು. ಐಸಿ ಬಾತೆ ಬುದ್ಧಿ ಮೇ ಮಂಥನ ಹೋಗ್ತಿರೇ ತೋ ಬಿ ಬಹುತ್ ಅಚ್ಚ ಹೈ. ಇಂತಿಂಥ ಮಾತುಗಳು ಬುದ್ಧಿಯಲ್ಲಿ ಮಂಥನವಾದಾಗ ಭಾಳ ಒಳ್ಳೆಯದು ಅಂತಾರೆ ಬಾಬಾ. ಆಗೆ ಚಲ್ ಪುರುಷಾರ್ಥ ಕರ್ತೆ ಕರ್ತೆ ಸಮಯ ಆತಾ ಜಾಯೇಗಾ ಫಿರ್ ಗುಟ್ಕಾ ನೈ ಆಯೇಗಾ. ಬಾಬಾ ಹೇಳ್ತಾರೆ, ಮುಂದೆ ಹೋದಂಗೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸಮಯ ಬರ್ತಾ ಹೋಗ್ತದೆ. ಆವಾಗ ಬಾಬಾ ಹೇಳ್ತಾರೆ, ನೀವು ಪೆಟ್ಟು ತಿನ್ನಲ್ಲ ಅಥವಾ ಕೆಲವೊಂದು ಸಲ ತೂಕುಡಿಸ್ತೀವಲ್ಲ, ಹಂಗೂ ಮಾಡಲ್ಲ. ದೇಖೆಂಗೆ ದುನಿಯಾ ಭೀ ಆಕರ್ ತೋಡೆ ಟೈಮ್ ಪರ್ ರಹಿ ಹೈ ತೋ ಬುದ್ಧಿ ಯೋಗ ಲಗಾನಾ ಚಾಹಿ. ನೋಡ್ಲಾಗ್ತದೆ ಜಗತ್ತು ಇನ್ನೇನು ಸ್ವಲ್ಪ ಸಮಯಕ್ಕೆ ಬಂದು ತಲುಪಿದೆ ಅಂದಾಗ ಬುದ್ಧಿಯೋಗ ಜೋಡಿಸ್ಬೇಕಾಗ್ತದೆ. ಸರ್ವಿಸ್ ಕರ್ನೆ ಸೆ ಮದದ್ ಭೀ ಮಿಲೆಗಿ. ಎಷ್ಟು ಸೇವಾ ಮಾಡ್ತೀವಲ್ವ ಬಾಬನ ಸಹಯೋಗನೂ ಸಿಗ್ತದೆ. ಜಿತ್ನಿ ಬಾಬಾ ಹೇಳ್ತಾರೆ, ಜಿತ್ನಾ ಕಿಸಿ ಕೋ ಸುಖ ಕಾ ರಾಸ್ತಾ ಬತ್ತಾಯಂಗೆ ಉತ್ನಾ ಖುಷಿ रहेगी, ಪುರುಷಾರ್ಥ ಭೀ ಚಲ್ತಾ ಹೈ. ಎಷ್ಟು ನೀವು ಬೇರೆಯವ್ರಿಗೆ ಸುಖದ ದಾರಿ ತೋರಿಸ್ತೀರೋ ಅಷ್ಟು ಖುಷಿನೂ ಇರ್ತದೆ, ಪುರುಷಾರ್ಥನೂ ನಡೀತದೆ. ತಕ್ದೀರ್ ದಿಕ್ಕಾಯಿ ಪಡ್ತಿ ಹೈ, ಅದೃಷ್ಟ ಕಾಣ್ತದೆ. ಬಾಪ್ ತೋ ತದ್ವೀರ್ ಸಿಕ್ಲಾತೆ ಹೇ, ಕೊಯ್ ಉಸ್ ಪರ್ ಲಗ್ ಪಡ್ತೆ ಹೇ, ಕೊಯ್ ನೈ ಲಗ್ತೆ. ಬಾಬಾ ಹೇಳ್ತಾರೆ, ಬಾಬಾ ಅಂತೂ ಪುರುಷಾರ್ಥ ಮಾಡಿಸ್ತಾರೆ, ಕೆಲವರು ಅದರಲ್ಲಿ ತೊಡಗ್ತಾರೆ, ಕೆಲವರು ತೊಡಗೋದಿಲ್ಲ. ತುಮ್ ಜಾನ್ತೀವಿ ಕರೋಡ್ಪತಿ ಪದ್ಮಾಪತಿ ಸಬ್ ಐಸೆ ಖತಮ್ ಹೋ ಜಾಯಂಗೆ. ನೀವು ತಿಳ್ಕೊಂಡಿದ್ದೀರಲ್ವ, ಇವತ್ತೇನು ಕರೋಡ್ಪತಿ ಅಂದ್ಕೊಂಡಿದ್ದಾರೆ, ಪದ್ಮಾಪತಿ ಅಂದ್ಕೊಂಡಿದ್ದಾರೆ, ಅವರೆಲ್ಲ ಹೀಗೆ ಸಮಾಪ್ತಿಯಾಗಿಬಿಡ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार. ऊंच पद पाने के लिए मुख से सदैव रत्न निकालने हैं, पत्थर नहीं. मनसा वाचा कर्मणा ऐसे कर्म करने हैं जो ಮರ್ಯಾದಾ ಪುರುಷೋತ್ತಮ ಬನಾನೆ ವಾಲೆ ಹೋ. ಶ್ರೇಷ್ಠ ಪದವಿ ಪಡ್ಕೊಳ್ಳೋದಕ್ಕೋಸ್ಕರ ಮುಖದಿಂದ ಸದಾ ರತ್ನಗಳೇ ಬರಬೇಕು, ಕಲ್ಲುಗಳಲ್ಲ. ಮನಸಾ ವಾಚ ಕರ್ಮಣ, ಈ ರೀತಿ ಕರ್ಮ ಮಾಡಬೇಕು. ಬಾಬಾ ಹೇಳ್ತಾರೆ, ಅದು ಮರ್ಯಾದೆ ಪುರುಷೋತ್ತಮರಾಗುವಂಥದ್ದು ಇರಬೇಕು. ಸೆಕೆಂಡ್, इस अंतिम जन्म में पवित्र बनने की प्रतिज्ञा करनी है. पवित्र बनने की ही युक्ति सबको सुनानी है. ಶಿವಬಾಬಾ ಹೇಳ್ತಾರೆ, ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗುವ ಪ್ರತಿಜ್ಞೆ ಮಾಡಬೇಕು, ಪವಿತ್ರ ಆಗುವಂಥ ಯುಕ್ತಿ ಎಲ್ಲರಿಗೂ ಹೇಳಬೇಕು. वरदान, एवर रेडी बन हर परिस्थिति रूपी पेपर में फुल पास होने वाले एवर हैप्पी भव. ಬಾಬಾ ಹೇಳ್ತಾರೆ, ಎವರ್ ರೆಡಿಯಾಗಿ ಪ್ರತಿ ಪರಿಸ್ಥಿತಿಯಲ್ಲಿ ಅಥವಾ ಪರಿಸ್ಥಿತಿ ರೂಪಿ ಪೇಪರ್ನಲ್ಲಿ ಪೂರ್ಣ ಪಾಸ್ ಆಗುವಂತಹ ಎವರ್ ಹ್ಯಾಪಿ ಆಗಿರಿ. जो एवर रेडी है उनका प्रैक्टिकल स्वरूप एवर हैप्पी होगा. ನೋಡಿ ಯಾರು जो एवर रेडी है उनका प्रैक्टिकल स्वरूप एवर हैप्पी होगा. कोई भी परिस्थिति रूपी पेपर व प्राकृतिक आपदा द्वारा आया हुआ पेपर व कोई भी शारीरिक कर्मभोग रूपी पेपर आ जाए, इन सब प्रकार के पेपर्स में फुल पास होने वाले को ही एवर रेडी कहेंगे. जैसे समय किसके लिए रुकता नहीं, ऐसे कभी कोई भी रुकावट रोक न सके. माया के सूक्ष्म स्थूल विघ्न एक सेकंड में समाप्त हो जाए, तब एवर हैप्पी रह सकेंगे.
ಬಾಬಾ ಹೇಳ್ತಾರೆ, ಯಾರು ಎವರ್ ರೆಡಿ ಆಗಿರ್ತಾರಲ್ಲ ಅವ್ರ ಪ್ರಾಕ್ಟಿಕಲ್ ಸ್ವರೂಪ ಎವರ್ ಹ್ಯಾಪಿಯಾಗಿರ್ತಾರೆ. ಯಾವುದೇ ಕೂಡ ಪರಿಸ್ಥಿತಿ ರೂಪಿ ಪೇಪರ್ ಅಥವಾ ಪ್ರಾಕೃತಿಕ ಆಪತ್ತುಗಳ ಮೂಲಕ ಬರುವಂಥ ಪೇಪರ್ ಅಥವಾ ಯಾವುದೇ ಕೂಡ ಶಾರೀರಿಕ ಕರ್ಮಭೋಗದ ರೂಪದಲ್ಲಿ ಬರುವಂಥ ಪೇಪರ್ ಬರಲಿ, ಈ ಎಲ್ಲ ಪ್ರಕಾರದ ಪೇಪರ್ನಲ್ಲಿ ಫುಲ್ ಪಾಸ್ ಆಗುವಂಥವ್ರಿಗೆ ಎವರ್ ರೆಡಿ ಅಂತ ಹೇಳಲಾಗ್ತದೆ. ಹೀಗೆ ಸಮಯ ಯಾರಿಗೋಸ್ಕರನೂ ನಿಂತ್ಕೊಳ್ಳಲ್ಲ, ಹಾಗೆ ಎಂದಿಗೂ ಕೂಡ ಯಾವುದೇ ಪರಿಸ್ಥಿತಿನೂ ಕೂಡ ನಮ್ಮ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಈಗ ಹೇಳ್ತೀವಿ ನಾವು ಚಲಿಸುವ ಮೋಡಗಳು ಅಂತ. ಮೋಡಗಳು ಬಂದಿರ್ತದೆ, ಚಲಿಸ್ತಾ ಇರ್ತದೆ. ಹಾಗೆ ಸಮಸ್ಯೆಗಳು, ಪರಿಸ್ಥಿತಿಗಳು, ಅದು ದೇಹದ ರೋಗಗಳಿರ್ಬೋದು, ಏನೇ ಇರ್ಬೋದು, ಬಂದ್ರೂ ಕೂಡ ನಮ್ಮನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಮಾಯ ಸೂಕ್ಷ್ಮ ಅಥವಾ ಸ್ಥೂಲ ವಿಘ್ನ 1 ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿಬಿಡಬೇಕು. ಆವಾಗ ಎವರ್ ಹ್ಯಾಪಿಯಾಗಿರ್ಲಿಕ್ಕೆ ಸಾಧ್ಯ ಅನ್ನೋ ಮಾತು ಬಾಬಾ ವರದಾನದ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಸ್ಲೋಗನ್, समय पर सर्वशक्तियों को कार्य में लगाना ಅರ್ಥಾತ್ ಮಾಸ್ಟರ್ ಸರ್ವಶಕ್ತಿವಾನ್ ಬನ್ನ. ಸಮಯಕ್ಕನುಗುಣವಾಗಿ ಸರ್ವಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸೋದು ಅಂದರೆ ಮಾಸ್ಟರ್ ಸರ್ವಶಕ್ತಿವಾನ್ ಆಗೋದು. ಈ ಅವ್ಯಕ್ತ ಇಶಾರ ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. ಏಕತಾ के 2 आधार है, एक फेथ दूसरा लव. कभी भी एक दो में विश्वास कम न हो. एक ने कहा दूसरे ने माना. यही विधि है एकता के सूत्र में पिरोने की. दिल का आपसी स्नेह समीप ले आता है. जैसे बाप से सबका स्नेह है, ऐसे परिवार से भी दिल का सच्चा स्नेह हो. इसके लिए सोमान में रहकर सबको सम्मान दो. ಬಾಬಾ ಹೇಳ್ತಾರೆ ನೋಡಿ, ಏಕತೆಗೆ 2 ಆಧಾರ, ಒಂದು ವಿಶ್ವಾಸ, ಇನ್ನೊಂದು ಪ್ರೀತಿ. ಎಂದಿಗೂ ಕೂಡ ಒಬ್ಬರು ಇನ್ನೊಬ್ಬರಲ್ಲಿ ವಿಶ್ವಾಸ ಕಡಿಮೆ ಆಗಬಾರ್ದು. ಒಬ್ಬರು ಹೇಳಿದರು, ಇನ್ನೊಬ್ಬರು ಒಪ್ಕೊಂಡ್ರು. ಈ ವಿಧಿಯಾಗಿದೆ ಏಕತೆಯ ಸೂತ್ರದಲ್ಲಿ ನಮ್ಮನ್ನು ಬಂಧಿಸಲ್ಪಡೋದು. ಹೃದಯದ ಒಬ್ರಿಗೊಬ್ಬರು ಸ್ನೇಹ ಸಮೀಪಕ್ಕೆ ಕರ್ಕೊಂಡು ಬರ್ತದೆ. ಹೀಗೆ ತಂದೆ ಮೇಲೆ ಎಲ್ರಿಗೂ ಸ್ನೇಹ ಇದೆ. ಒಂದೇ ಪರಿವಾರ ಅಂದಾಗ ಹೃದಯದ ಸತ್ಯವಾದ ಸ್ನೇಹ ಇರಬೇಕು. ಇದಕ್ಕೋಸ್ಕರ ಸಮಾನದಲ್ಲಿದ್ದು ಎಲ್ಲರಿಗೂ ಗೌರವ ಕೊಡಿ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.
ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು, ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜ ರಾಜ ಯೋಗದಿಂದ ನಮ್ಮ ಬಾಳು ಬೆಳಗಿತು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಎನ್ನ ಎದೆಯ ವೀಣೆ ತಂತಿಯ, ಎನ್ನ ಎದೆಯ ವೀಣೆ ತಂತಿಯ ಮೀಟಿ ನುಡಿಸಿದೆ ಜ್ಞಾನವು. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ,
ಚೆಲ್ಲಿ ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ.
ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ 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 ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ ಶಾಂತಿಯ ವರವ ಪಡೆಯಲು ಅರಸುತ್ತ ಬಂದೆ ಭ್ರಾಂತಿಯಲ್ಲಿ ಗುಡಿಗುಂಡಾರವ ಅಲೆಯುತ್ತ ಬಂದೆ ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು ಶಾಂತಿಯ ಹನಿ ಹನಿಯಾದರೂ ಎಲ್ಲಿರುವುದು ಎಂದು ಕ್ಷಣಗಳು ದಿನಗಳು ವರುಷಗಳ ಕಳೆದೆನು ವರುಷಗಳ ಕಳೆದೆನು ಶಾಂತಿ ಓಂ 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 ಶಾಂತಿ ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ ಪರಿಶ್ರಮದ ಫಲವೇ ಶಿವ ಬಾಬಾ ನಿನ್ನ ಪಡೆದೆ ನಿನ್ನ ಅರಿತು ಸತ್ಯ ಶಾಂತಿ ಮಾರ್ಗವ ಕಂಡೆ ಪರಿಶ್ರಮದ ಫಲವೇ ಶಿವ ಬಾಬಾ ನಿನ್ನ ಪಡೆದೆ ನಿನ್ನ ಅರಿತು ಸತ್ಯ ಶಾಂತಿ ಮಾರ್ಗವ ಕಂಡೆ ನನ್ನ ಸ್ವಧರ್ಮ ಸ್ವಧಾಮ ಶಾಂತಿ ಎಂದರಿತೆ ನನ್ನ ಸ್ವಧರ್ಮ ಸ್ವಧಾಮ ಶಾಂತಿ ಎಂದರಿತೆ ಆಹಾ ದೊರಕಿತು ಪರಮ ಶಾಂತಿ ನನಗೆ ಅಪೂರ್ವ ಶಾಂತಿ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ
ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಇದುವೇ ಸತ್ಯ ಶಾಂತಿ ಸತ್ಯ ಶಾಂತಿ ಅವಿನಾಶಿ ಶಾಂತಿ ನಿತ್ಯ ಶಾಂತಿ ನಿತ್ಯ ಶಾಂತಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ವಿಶ್ವದ ಸೇವೆಯ ಸಾಗರದಲ್ಲಿ ನನ್ನಿ ಜೀವನ ದೋಣಿ ತೇಲಿ ತೇಲಿ ಸಾಗುತ್ತಿದೆ ಬಾಬಾ ಸಾಗುತ್ತಿದೆ ಬಾಬಾ. ವಿಶ್ವದ ಸೇವೆಯ ಸಾಗರದಲ್ಲಿ ನನ್ನಿ ಜೀವನ ದೋಣಿ ತೇಲಿ ತೇಲಿ ಸಾಗುತ್ತಿದೆ ಬಾಬಾ ಸಾಗುತ್ತಿದೆ ಬಾಬಾ. ಗುರಿದಡ ಸೇರಲು ನಾಗೆಯನೇರಿದೆ ನಾವಿಕನಾಗಿ ನೀ ಬಳಿ ಬಂದೆ. ಗುರಿದಡ ಸೇರಲು ನಾಗೆಯನೇರಿದೆ ನಾವಿಕನಾಗಿ ನೀ ಬಳಿ ಬಂದೆ. ನಿನ್ನ ಕೈಯಲ್ಲಿ ನಾ ಕೈ ಇರಿಸಿದೆ ನಿನ್ನ ಕೈಯಲ್ಲಿ ನಾ ಕೈ ಇರಿಸಿದೆ. ನಿನ್ನ ಜೊತೆಯಲ್ಲಿ ನಾ ಜೊತೆಯಾಗಿ ನಿರ್ಭಯದಿ ನಾ ನಡೆವೆ ಬಾಬಾ ನಿರ್ಭಯದಿ ನಾ ನಡೆವೆ ಬಾಬಾ. ವಿಶ್ವದ ಸೇವೆ